ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. IPL ಕೇವಲ 4 ದಿನ ಮಾತ್ರ ಇದೆ. ಆದ್ರೂ ಕೂಡ RCB ಟಿಕೆಟ್ಗಳು ಈವರೆಗೂ ಸಿಗ್ತಾ ಇಲ್ಲ. ಇನ್ನು ಯಾವಾಗೂ ಸಿಗೋದು ಅಂತೆಲ್ಲ ತುಂಬಾ ಡೌಟ್ ಇರುತ್ತೆ. ಆ ಒಂದು ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಖಂಡಿತವಾಗ್ಲೂ ಯಾಕೆ ಡಿಲೇ ಆಗುತ್ತೆ, ಯಾವಾಗ ಸಿಗುತ್ತೆ ಅಂತ. ಅದೇ ರೀತಿಯಾಗಿ ಆಸ್ಟ್ರೇಲಿಯಾದ ಪ್ಲೇಯರ್ಸ್ ಆಗಿರುವ ಪ್ಯಾಟ್ ಕುಮಿನ್ಸ್ ಆಗಿರ್ಬೋದು, ಹ್ಯಾಜಲ್ವುಡ್ ಆಗಿರ್ಬೋದು, ಲಿಂಗಿಸ್ ಆಗಿರ್ಬೋದು, ಒಟ್ಟು ಬೌಲರ್ಸ್ ಎಲ್ಲ ಏನೆಲ್ಲ ಇದ್ದಾರೆ ಅವರು ಗಾಯ ಇಂಜುರಿ ಅಂತೇಳಿ ಕೇವಲ ನಾಟಕ ಮಾಡ್ಕೊಂಡು ಇದಾರ, ಬರ್ತಾ ಇಲ್ವಾ ಅಂತೆಲ್ಲ ಡೌಟ್ ಬೇರೆ ಬರ್ತಾ ಇದೆ. ಇದ್ರ ಬಗ್ಗೆ ಸುನಿಲ್ ಗವಾಸ್ಕರ್ ಅವರು ಒಂದು ಹಾಟ್ ಕಮೆಂಟ್ ಮಾಡಿದ್ದಾರೆ. ಅದೇನಿದೆ ಮತ್ತೆ ಫ್ಯಾಕ್ಟ್ ಏನು, ಹ್ಯಾಜಲ್ವುಡ್ ಅವರು ನಮ್ಮ RCB ಟೀಮ್ಗೆ 5 ಮ್ಯಾಚ್ಗಳೊಳಗೆ ಎಂಟ್ರಿ ಕೊಡ್ತಾರೆ ಅಂತ ಹೇಳಿದ್ರು. ಮುಂಚೆನೆ ಬರ್ತಾರ ಇಲ್ಲ ರೂಲ್ಡ್ ಔಟ್ ಆಗಿದಾರ, ಬರದೇ ಇಲ್ವಾ? ಈ ಪ್ರಶ್ನೆ ಕೂಡ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಟಿಕೆಟ್ ಬಗ್ಗೆ ಮಾತಾಡೋಣ. ಖಂಡಿತವಾಗ್ಲೂ ಟಿಕೆಟ್ ನಿನ್ನೆ ಸಿಗ್ಬೇಕಾಗಿತ್ತು. 23ನೇ ತಾರೀಕು ಅಂತ ಅನೌನ್ಸ್ಮೆಂಟ್ ಮಾಡಿದ್ರು, ಆದ್ರೆ ಟಿಕೆಟ್ ಸಿಗ್ಲಿಲ್ಲ. ಕಾರಣ ಏನಂದ್ರೆ, ಮೇನ್ ರೀಸನ್ ಅಂದ್ರೆ ಈ ಸಲ RCB ಅವರು KBC ಅಂದ್ರೆ ಈ ಕರ್ನಾಟಕ ಒಂದು ಹತ್ರ ಮೆಟ್ರೋ ಸ್ಟೇಷನ್ ಇದೆ, ಅವ್ರ ಹತ್ರ ಒಂದು ಕೊಲಬ್ರೇಷನ್ ಆಗಿದ್ದಾರೆ. ಟಿಕೆಟ್ ತಗೊಂಡ್ರೆ ಮೆಟ್ರೋ ಸ್ಟೇಷನ್ ಟಿಕೆಟ್ ಕೂಡ ಫ್ರೀ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆ ಕಾರಣಕ್ಕೆ ಇವೆರಡು ಒಂದು ಕೊಲಬ್ರೇಷನ್ ಆಗಿ ಒಂದ್ ವೇಳೆ ಟಿಕೆಟ್ ಕೊಡೋಕೆ ರೆಡಿ ಇದ್ರು ಕೂಡ ಮೆಟ್ರೋದಲ್ಲಿ ಟಿಕೆಟ್ ಸಿಗ್ತಾ ಇಲ್ಲ. ಅದು ಸ್ಕ್ಯಾನರ್ ಬರುತ್ತಲ್ವಾ, ಆ ಸ್ಕ್ಯಾನ್ ಆಗಿ ಟಿಕೆಟ್ ಪ್ಲಸ್ ಮೆಟ್ರೋ ಟಿಕೆಟ್ ಎರಡು ಒಂದೇ ಸಲ ಸಿಗ್ಬೇಕು. ಆ ಕಾರಣಕ್ಕೆ ಡಿಲೇ ಆಗ್ತಾ ಇದೆ ಅಂತೇಳಿ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಖಂಡಿತವಾಗ್ಲೂ ಒಂದೊಂದು ಕನ್ಕ್ಲೂಷನ್ ಬಂದಿದೆ. ಇವತ್ತು ಫಸ್ಟ್ ಕ್ರಿಕೆಟ್ ಕ್ಲಬ್ ಅಂದ್ರೆ ಆ ಗ್ರೌಂಡ್ ಅಲ್ಲಿ ಕೆಲಸ ಮಾಡೋರು, ಆ ಗ್ರೌಂಡ್ ಅಲ್ಲಿ ಇರೋರು, ಆ ಸ್ಟಾಫ್, ಪ್ಲೇಯರ್ಸ್ ಇವರೆಲ್ಲ ಏನಿದ್ದಾರೆ, ಕೆಲವು ಸ್ಟಾಫ್ ಎಲ್ಲ ಅಲ್ವಾ ಬಸ್ಸಲ್ಲಿ ಹೋಗ್ತಾರೆ, ಬೇರೆ ವಿಷಯ. ಬಟ್ ಕೆಲವರು ಮೆಟ್ರೋದಲ್ಲಿ ಹೋಗ್ಬೇಕಲ್ವಾ, ಕೆಲವ್ರಿಗೆ ಫಸ್ಟ್ ಟಿಕೆಟ್ ಅಲೌಟ್ ಮಾಡಿ ಅದಾದ್ಮೇಲೆ ಪಬ್ಲಿಕ್ಗೆ ಸಿಗುತ್ತಂತ ಹೇಳಿದ್ದಾರೆ. ಮೊದಲಾಗಿ ಇವತ್ತು ಮಧ್ಯಾಹ್ನವರೆಗೂ ಆ ಕ್ರಿಕೆಟ್ ಕ್ಲಬ್ ಗ್ರೌಂಡ್ ಕೆಲಸ ಮಾಡೋರಿಗೆ ಆಗಿರ್ಬೋದು, ಆ ಕ್ಲಬ್ ಮೆಂಬರ್ಸ್ ಆಗಿರ್ಬೋದು, ಕ್ಯಾಂಟೀನ್ ಆಗಿರ್ಬೋದು, ಇನ್ನೂ ಏನು ಇವೆಲ್ಲರಿಗೂ ಫಸ್ಟ್ ಟಿಕೆಟ್ ಅಲೌಟ್ಮೆಂಟ್ ಆಗುತ್ತೆ. ಅದಾದ್ಮೇಲೆ ಫ್ಯಾನ್ಸ್ಗೆ ಟಿಕೆಟ್ ಕೊಡುವ ಸಾಧ್ಯತೆ ಇದೆ. ಆಲ್ಮೋಸ್ಟ್ ಇವತ್ತು ಸಾಯಂಕಾಲ ಸಿಗ್ಬೋದು ಫ್ಯಾನ್ಸ್ಗೆ ಟಿಕೆಟ್ಗಳು. ಇಲ್ಲ ಇವತ್ತು ಮಿಸ್ ಆಗಿದ್ರೆ ನಾಳೆ ಅಂತ ಖಂಡಿತವಾಗ್ಲೂ ಸಿಗ್ತದೆ. ಇದಂತೂ ಕನ್ಫರ್ಮ್ ಪಕ್ಕ ನ್ಯೂಸ್ ಬರ್ದಿಟ್ಕೊಳ್ಳಿ, ಸರಿನಾ? ಮೇನ್ ರೀಸನ್ ಇದೆ, ಅವ್ರು ಕೊಲಾಬ್ರೇಷನ್ ಆಗಿದ್ದಾರೆ. ಆ ಕೊಲಾಬ್ರೇಷನ್ ಆಗಿರೋ ಕಾರಣ ಟಿಕೆಟ್ ಅದು ಮೆಟ್ರೋ ಸ್ಟೇಷನ್ ಇಂದ ಮೆಟ್ರೋ ಕಡೆಯಿಂದ ಕನ್ಫರ್ಮೇಶನ್ ಕೊಟ್ಟಿಲ್ಲ. ಅದಕ್ಕೋಸ್ಕರ ವೇಟಿಂಗ್ ಆಗ್ತಾ ಇದೆ. ನಿಮ್ಗೋಸ್ಕರ ಮಾಡ್ತಾ ಇದೀವಿ. ಟ್ರಾಫಿಕ್ ಜಾಮ್ ಆಗೋದು ಬೇಡ. ಆ ಕಾರಣಕ್ಕೆ ಯಾಕೆ ಅಂದ್ರೆ ಗೊತ್ತೇ ಇರುತ್ತೆ, ಲಾಸ್ಟ್ ಟೈಮಲ್ಲಿ ಸೆಲೆಬ್ರೇಷನ್ ಟೈಮಲ್ಲಿ ಯಾವ ರೀತಿ ಎಲ್ಲ ಇಂಜುರಿಗಳಾಗಿತ್ತು, ಏನೆಲ್ಲ ಆಗಿತ್ತು, ಕಲ್ಲಲ್ಲ ಆಗಿತ್ತು. ಆ ರೀತಿಯಾಗಿ ಕಲ್ಲಲ್ಲ ಆಗೋದು ಬೇಡ. ನಿಮ್ಮ ಸೇಫ್ಟಿಗೋಸ್ಕರ ನಾವು ಮಾಡ್ತಾ ಇದೀವಿ. ಸ್ವಲ್ಪ ಪೇಷನ್ಸ್ ಇಂದ ತಡೀರಿ, ಪೇಷನ್ಸ್ ಇಂದ ಕಾಯ್ತಾ ಇರಿ, ಸಮಾಧಾನ ಮಾಡ್ಕೊಳ್ಳಿ ಅಂತ ಅವರೇನೋ ಒಂದು ಪೋಸ್ಟ್ ಹಾಕಿದ್ದಾರೆ. ಇನ್ನು ಅದಾದ್ಮೇಲೆ ಆಸ್ಟ್ರೇಲಿಯಾ ಪ್ಲೇಯರ್ಸ್ ಬಗ್ಗೆ ಮಾತಾಡೋಣ. ಹೌದು, ಸುಮಾರಾಗಿ ನೋಡ್ತಿರ್ಬೋದು, ಸುಮಾರಾಗಿ 4 ರಿಂದ 5 ಜನ ಆಸ್ಟ್ರೇಲಿಯಾ ಬೌಲರ್ಸ್ ಈವರೆಗೂ ನಮ್ಮ ಇಂಡಿಯಾ ತಲುಪಿಲ್ಲ. ಏನಂದ್ರೆ ರೀಸನ್ಸ್, ಗಾಯ ಸಮಸ್ಯೆ ಅಂತ ಹೇಳ್ತಾರೆ, ಇಂಜುರಿ ಅಂತ ಹೇಳ್ತಾರೆ, ಪರ್ಸನಲ್ ಸಮಸ್ಯೆ ಅಂತ ಹೇಳ್ತಾರೆ. ಏನೋ ಒಂದು ರೀಸನ್ ಹೇಳಿ ಈವರೆಗೂ ಯಾರು ಜಾಯಿನ್ ಆಗಿಲ್ಲ. ಆಲ್ಮೋಸ್ಟ್ ಆಲ್ ಫಾಸ್ಟ್ ಬೌಲರ್ಸ್. ಕಾರಣ ಗೊತ್ತಿರುತ್ತೆ, ಆಸ್ಟ್ರೇಲಿಯಾ ಒಂದು ಲೀಗ್ ಸ್ಟೇಜ್ ಅಂದ್ರೆ ಒಂದು ನಾಕೌಟ್ಗೆ ಬರಲಿಲ್ಲ, ಸೆಮಿಫೈನಲ್ಗೆ ಬರಲಿಲ್ಲ, ಗ್ರೂಪ್ ಇಂದ ಔಟ್ ಆಗ್ಬಿಡ್ತು. ಯಾಕಂದ್ರೆ ನಾಕೌಟ್ ಸ್ಟೇಜ್ಗೆ ಬರಲಿಲ್ಲ. ಆ ಕಾರಣಕ್ಕೆ ಫಾಸ್ಟ್ ಬೌಲರ್ಗೆ ರೆಸ್ಟ್ ಕೊಡ್ಬೇಕಂತ ಏನಾದ್ರು ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ ಏನಾದ್ರು ಪ್ಲಾನ್ ಮಾಡ್ತಾ ಇದೆ ಅಂದ್ರೆ ಖಂಡಿತ ಅಂತದ್ದು ಏನೂ ಇಲ್ಲ. ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಪ್ಯಾಟ್ ಕುಮಿನ್ಸ್ ಆಗಿರ್ಬೋದು, ಹ್ಯಾಜಲ್ವುಡ್ ಆಗಿರ್ಬೋದು, ಇನ್ನೂ ಬೌಲರ್ಸ್ ಆಗಿರ್ಬೋದು, ಖಂಡಿತವಾಗ್ಲೂ ಎಲ್ಲರೂ ಬಂದೇ ಬರ್ತಾರೆ. ಅಲ್ಲೇ ಅವರು ಪ್ರಪಂಚದಲ್ಲೇ ಶ್ರೀಮಂತ ಕ್ರಿಕೆಟ್ ಲೀಗ್ ನಮ್ಮ IPL ಇವ್ರಿಗೆ ಬರ್ದೇ ಇರ್ತಾರ? ಅವ್ರಿಗೆಲ್ಲ ಲಿಂಕ್ ಇರ್ತಾರೆ. 20 ಕೋಟಿ ಸುಮ್ಮನೆ ಕೊಡಲ್ಲ. ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಆ ಮ್ಯಾಚ್ ಆಡ್ತಾರೆ. ಒಂದು ಸ್ವಲ್ಪ ಡಿಲೇ ಆಗುತ್ತೆ, ಬಟ್ ಕನ್ಫರ್ಮ್ ಆಗಿ 100% ಆಗಿ ಬಂದೇ ಬರ್ತಾರೆ. ಅಂತದ್ದೇನು ರೂಮರ್ಸ್ ಇಲ್ಲ. ಇದ್ರ ಬಗ್ಗೆ ಸುನಿಲ್ ಗವಾಸ್ಕರ್ ಮಾತಾಡಿದ್ದಾರೆ. ಒಂದ್ ವೇಳೆ ಪರ್ಸನಲ್ ಸಮಸ್ಯೆ ಅಂತ ಹೇಳಿ ಇನ್ನೊಂದೇನು ಅಂತ ಹೇಳಿ ತಪ್ಪಿಸ್ಕೊಂಡ್ರೆ ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡಿ. ಯಾಕೆ ಅಂದ್ರೆ ಅವರು ಕೇವಲ ನಾಟಕ ಮಾಡ್ಕೊಂಡು ಕೆಲವರು ಅಲ್ಲೇ ಇದ್ದಾರೆ, ಅಂತವರಿಗೆ ಖಂಡಿತವಾಗ್ಲೂ ಬ್ಯಾನ್ ಮಾಡಿ 2 ವರ್ಷ ಅಂತ ಹೇಳಿದ್ದಾರೆ. ಗೊತ್ತೇ ಇರುತ್ತೆ, ನಮ್ಮ ಹಾರಿ ಬ್ರೂಕ್ ಅಂತ ಹೇಳ್ತೀವಲ್ಲ, ಇಂಗ್ಲೆಂಡಿನ ಪ್ಲೇಯರ್, ಅವ್ರನ್ನ ಅದೇ ರೀತಿ ಬ್ಯಾನ್ ಮಾಡಿದ್ರೆ 2 ವರ್ಷ. ಯಾಕಂದ್ರೆ 2 ವರ್ಷ ಅವರು ಸುಮ್ಮನೆ ಬರಲ್ಲ, ಸಮಸ್ಯೆ ಅದು ಇದಂತೆಲ್ಲ ಹೇಳ್ಕೊಂಡಿದ್ರು. ಆ ಕಾರಣಕ್ಕೆ ಅವರು IPL ಇಂದ 2 ವರ್ಷ ಬ್ಯಾನ್ ಆಗಿದ್ದಾರೆ. ಆ ರೀತಿಯಾಗಿ ಸುಳ್ಳು ಹೇಳೋರ್ನ ಬ್ಯಾನ್ ಮಾಡಿ ಅಂತ ಸುನಿಲ್ ಗವಾಸ್ಕರ್ ಕೂಡ ವಿಷಯ ಹೇಳಿದ್ದಾರೆ. ಇನ್ನು RCB ವಿಷಯಕ್ಕೆ ಬಂದ್ರೆ ಇವತ್ತು ಕುರ್ನಾಲ್ ಪಾಂಡ್ಯ ಅವ್ರ ಬರ್ತ್ಡೇ ವಿಶೇಷ ಮಾಡಿ ಯಾರೆಲ್ಲ ನಮ್ಮ RCB ಫ್ಯಾನ್ಸ್ ಎಲ್ಲ ಇದ್ರ ಹ್ಯಾಪಿ ಬರ್ಡೇ ಕುರ್ನಾಲ್ ಅಂತ. ಇದು ಆಗಿತ್ತು ಒಂದು ವಿಶೇಷ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.